ಅಂದ್ಕೊಂಡ ರೀತಿಯಲ್ಲಿ ಸಕ್ಸಸ್ ಪಡ್ಕೊಳ್ಳೋದು ಕಷ್ಟವಾಗತ್ತೆ. ಸರ್ಕಾರದ ಸಬ್ಸಿಡಿ ಬರಬೇಕಾಗಿತ್ತು, ಲೋನ್ ಬರಬೇಕಾಗಿತ್ತು, ಅದೊಂದು ಸಹಾಯ ಧನ ಬರಬೇಕಾಯಿತು, ಬರ್ತಾ ಇಲ್ಲ ಅಂತ ಯಾರು ಒದ್ದಾಡ್ತಾ ಇದ್ದೀರಿ, ಅದನ್ನು ಮಿಸ್ಯೂಸ್ ಮಾಡ್ಕೊಳತಕ್ಕಂಥದ್ದೇ ಜಾಸ್ತಿ ಈ ಕಲಿಯುಗದಲ್ಲಿ. ಆತ್ಮೀಯರೇ ನಿಮಗೆ ಬೆನ್ನಿಗೆ ಚೂರಿ ಹಾಕ್ಬೋದು, ಅವರ ನಿಜ ಬಣ್ಣ ನಿಮ್ಮ ಮುಂದೆ ಇವಾಗಲೇ ಬಯಲಾಗತಕ್ಕಂಥದ್ದು. ಒಂಥರ ಟೆನ್ಷನ್ಸ್ಗಳು ಈ ವಾರ ನಿಮಗೆ ಜಾಸ್ತಿ ಆಗಿಬಿಡುತ್ತೆ. ಹಬ್ಬ ದಿನ ಅಂದರೆ ಮನೆಯಲ್ಲಿ ಮುಸುಕಿನ ಗುದ್ದಾಟಗಳು, ಜಗಳಗಳು ಆಗತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ. ಸ್ವಲ್ಪ ತಾಳ್ಮೆಯನ್ನು ಕೆಟ್ಟರೂ ಕೂಡ ನೆಮ್ಮದಿ ಸಿಗತಕ್ಕಂಥ ತುಂಬ ಕಷ್ಟವಾಗತ್ತೆ. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 15ನೇ ತಾರೀಕಿನಿಂದ 21ನೇ ತಾರೀಕು ಅಂದರೆ ರವಿವಾರದಿಂದ ಶನಿವಾರದವರೆಗೂ ಯಾವ ರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ, ಯಾವ ರಾಶಿಯವರು ನಷ್ಟವನ್ನು ಅನುಭವಿಸ್ತಾರೆ, ಈ ಸಂಪೂರ್ಣ ವಾರ ಯಾವ ಗ್ರಹಗತಿಗಳಿಂದ ಯಾರಿಗೆ ಯೋಗ ಕಾಯ್ದಿದೆ, ಯಾರು ಎಚ್ಚರಿಕೆ ಹೆಜ್ಜೆ ಇಡತಕ್ಕಂಥದ್ದು ಅಂತ ವಿಶೇಷವಾಗಿ ಕವಡೆಶಾಸ್ತ್ರದ ಮುಖಾಂತರ ತಿಳಿಸಿಕೊಡುತ್ತೇನೆ. ವಿಶ್ವಾಸ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಮುಕ್ತಾಯವಾಗಿ ಪಾಲ್ಗುಣಿ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಅಂದರೆ 17ನೇ ತಾರೀಕು ಅಮಾವಾಸ್ಯೆ ಇದೆ, ಆವಾಗ ಮಾಘ ಮಾಸ ಮುಕ್ತಾಯವಾಗುತ್ತೆ, ಪಾಲ್ಗುಣಿ ಮಾಸ ಪ್ರಾರಂಭ ಆಗತಕ್ಕಂಥದ್ದು. ಕೃಷ್ಣ ಪಕ್ಷ ಮುಕ್ತಾಯವಾಗಿ ಶುಕ್ಲ ಪಕ್ಷ ಬರತಕ್ಕಂಥದ್ದು. ಇದು ಈ ವಾರದ ಸಂಪೂರ್ಣ ಪಂಚಾಂಗದ ಫಲ. ಇನ್ನು ಈ ವಾರ ಏನು ವಿಶೇಷಗಳನ್ನು ನಾವು ಗಮನಿಸ್ಬೋದು ಅಂದರೆ, ರವಿವಾರ ವಾರದ ಮೊದಲನೇ ದಿನವೇ ಮಹಾಶಿವರಾತ್ರಿ ಇರತಕ್ಕಂಥದ್ದು. ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಮಹಾಶಿವ ನಿಮ್ಮೆಲ್ಲರ ಇಷ್ಟೈಶ್ವರ್ಯವನ್ನು ಈಡೇರಿಸಿಕೊಡಲಿ. ಈ ಶಿವರಾತ್ರಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ, ಮನೆಯಲ್ಲಿ ಹೊಸ ಉರುಪನ್ನು, ಹೊಸ ಉಲ್ಲಾಸವನ್ನು ತಂದುಕೊಡಲಿ. ಜಾಗರಣೆಯನ್ನು ಮಾಡೋ ಮುಖಾಂತರ ನಿಮ್ಮಲ್ಲಿರತಕ್ಕಂತಹ ಅಂಧಕಾರತ್ವವನ್ನು ದೂರ ಮಾಡಿಕೊಂಡು ಧನಾತ್ಮಕ ಶಕ್ತಿ ವೃದ್ಧಿಯಾಗಲಿ, ಹಾಗೂ ಭಗವಂತ ಯಥೇಚ್ಛವಾಗಿ ದುಡಿತಕ್ಕಂಥ ಚೈತನ್ಯವನ್ನು ನಿಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ಸಂಪೂರ್ಣ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ. ಶಿವರಾತ್ರಿ ಎಲ್ಲರಿಗೂ ಕೂಡ ತುಂಬ ವಿಶೇಷವಾಗಿರತಕ್ಕಂಥದ್ದು. ವರ್ಷದ 2ನೇ ಹಬ್ಬ ಶಿವರಾತ್ರಿ ಬರುತ್ತೆ. ಮೊದಲು ಸಂಕ್ರಾಂತಿಯನ್ನು ಮಾಡ್ಕೊಳ್ತೀವಿ, ಸಂಕ್ರಾಂತಿ ಮುಗಿಸ್ಕೊಳ್ತೀವಿ, ನಂತರ ಶಿವರಾತ್ರಿಗೆ ಬರ್ತೇವೆ. ಈ ಶಿವರಾತ್ರಿ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಉತ್ಸಾಹವನ್ನು, ಉಲ್ಲಾಸವನ್ನು ಕೊಡಲಿ ಅಂತ ಆಶಿಸ್ತೇನೆ. ಆ ದಿನವೇ ಮಹಾಶನೇಶ್ವರನ ಜಯಂತಿ ಇದೆ, ತುಂಬ ವಿಶೇಷವಾಗಿರತಕ್ಕಂಥದ್ದು. ಯಾರು 7.5 ಅನುಭವಿಸ್ತಾ ಇದ್ದೀರಾ, ಕುಂಭ, ಮೀನ, ಮೇಷರಾಶಿಯವರು, ಅಷ್ಟಮ ಶನಿ, ಪಂಚಮ ಶನಿ, ಶನಿಯ ದಶಾಭುಕ್ತಿ, ಅಂತರ್ಭುಕ್ತಿ, ಈ ಥರ ನಾನಾ ಶನೇಶ್ವರನ ಸಮಯದಲ್ಲಿದ್ದು ಗ್ರಾಚಾರವನ್ನು ಅನುಭವಿಸ್ತಿರತಕ್ಕಂಥವ್ರು, ವ್ಯಾಜ್ಯಗಳನ್ನು, ಮನಸ್ತಾಪಗಳನ್ನು ಎದುರಿಸ್ತಿರತಕ್ಕಂಥವ್ರು, ಸಾಲ ಬಾಧೆಯನ್ನು ಎದುರಿಸ್ತಿರತಕ್ಕಂಥವ್ರಿಗೆ ದೊಡ್ಡ ಸುವರ್ಣ ಅವಕಾಶ. ಶಿವರಾತ್ರಿಯಂದೇ ಶನೇಶ್ವರ ಜಯಂತಿ ಬಂದಿರತಕ್ಕಂಥದ್ದು ಮಾಡತಕ್ಕಂಥ ಸಣ್ಣ ಪರಿಹಾರ ನಿಮಗೆ ದೊಡ್ಡ ತಿರುವನ್ನು ಕೊಡುತ್ತೆ ಜೀವನದಲ್ಲಿ. ಯಾರು ಆ 15ನೇ ತಾರೀಕು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸುತ್ತಾರೋ ಅವರಿಗೆ ಶನೇಶ್ವರನ ಸಂಪೂರ್ಣ ಗ್ರಹಚಾರಗಳು ದೂರವಾಗುತ್ತೆ. ನೋಡಿ, ಕಡೆ ಶಿವರಾತ್ರಿ ಶಿವನಿಗೆ ಅಭಿಷೇಕ ಪೂಜೆಗಳನ್ನು ಮಾಡಲೇಬೇಕು. ಶಿವನಿಗೆ ಅಭಿಷೇಕ ಪೂಜೆಗಳನ್ನು ಮಾಡಿಕೊಂಡು ಮಾಡೋ ಸಮಯದಲ್ಲಿ ಶನೇಶ್ವರನ ನೆನೆಸ್ಕೊಂಡ್ರೆ ಶನೇಶ್ವರ ಶುಭವನ್ನು ತಂದು ಕೊಡ್ತಾನೆ. ಎರಡೆರಡು ಕಡೆ ಒಂದು ಕೆಲಸವನ್ನು ಮಾಡಿದ್ರೆ 2 ಕಡೆ ಲಾಭದಾಯಕವನ್ನು ಫಲವನ್ನು ನೀವು ಪಡೆದುಕೊಳ್ಬೋದು. ಆ ದಿನ ವಿಶೇಷವಾಗಿ 15ನೇ ತಾರೀಕು ಪ್ರತಿಯೊಬ್ಬರೂ ಕೂಡ ನಿಮ್ಮ ಶಕ್ತಿಯನುಸಾರವಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಗಳನ್ನು ಮಾಡಿ, ಕನಿಷ್ಠ ಅಂದರೆ 108 ಬಾರಿಯಾರು ಜಪ ಮಾಡಿ. ಮತ್ತು ಶಿವನಿಗೆ ವಿಶೇಷವಾಗಿ ನೀರಿನಲ್ಲೋ ಹಾಲಿನ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಶನೇಶ್ವರನಿಗೆ ತೈಲಾಭಿಷೇಕವನ್ನು ಮಾಡಿಸಿ ಅನುಕೂಲವಾದರೆ, ಹಾಗೂ ಗೋಗ್ರಾಸಗಳನ್ನು ಕೊಡತಕ್ಕಂಥದ್ದು ಹಸುಗಳಿಗೆ. ಇದನ್ನು 15ನೇ ತಾರೀಕು ಮಾಡಿ. ಖಂಡಿತವಾಗಿಯೂ ಮಹಾಶನೇಶ್ವರ ಸಂತುಷ್ಟನಾಗ್ತಾನೆ, ಶಿವನು ಕೂಡ ಸಂತುಷ್ಟನಾಗ್ತಾನೆ. ಇರತಕ್ಕಂಥ ಎಲ್ಲ ಗ್ರಹಚಾರಗಳನ್ನು ಕಳೆದು ಶುಭವನ್ನು, ಲಾಭವನ್ನು ನೀವು ಪಡೆದುಕೊಳ್ಬೋದು. ಇನ್ನು ದಿನಾಂಕ 16ನೇ ತಾರೀಕು ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. 17ನೇ ತಾರೀಕು ಸಂಜೆ 5 ಗಂಟೆ ಆಸುಪಾಸು ಅಮಾವಾಸ್ಯೆ ಮುಕ್ತಾಯವಾಗುತ್ತೆ. ಮಂಗಳವಾರ ಅಮಾವಾಸ್ಯೆ ಸೂರ್ಯ ಉದಯ ಲೆಕ್ಕ ತೆಗೆದುಕೊಂಡಾಗ ಪ್ರಮುಖ ದುರ್ಗಾ ಪರಮೇಶ್ವರಿಗೆ ನಿಂಬೆಹಣ್ಣು ದೀಪವನ್ನು ಹಚ್ಚುವ ಮುಖಾಂತರ ಪ್ರಾರ್ಥನೆ ಮಾಡಿಕೊಂಡ್ರೆ ಇರತಕ್ಕಂತಹ ಶತ್ರುವಿನ ಬಾಧ ದೂರವಾಗುತ್ತೆ. ಯಂತ್ರ ಮಂತ್ರ ದೃಷ್ಟಿಗಳು ಏನೇ ಆಗಿದ್ರೂ ಕೂಡ ಎಲ್ಲವೂ ಕೂಡ ತಡೆ ಹಿಡಿದು ಭಗವತಿಯ ರಕ್ಷಾ ಕವಚವಾಗಿ ನಿಂತ್ಕೊಳ್ತಾರೆ. ಹೆಣ್ಮಕ್ಳು ರಾಹು ಕಾಲದಲ್ಲಿ ಮಂಗಳವಾರದ ಹೊತ್ತು ಅಮ್ಮನವರ ವಿಶೇಷ
ನಿಂಬೆಹಣ್ಣು ದೀಪವನ್ನು ಹಚ್ಚಿ ಖಂಡಿತವಾಗಿಯೂ ಭಗವತಿ ಎಲ್ಲ ರೀತಿ ಇಷ್ಟೈಶ್ವರ್ಯವನ್ನು ನಿಮಗೆ ಈಡೇರಿಸ್ಕೊಡ್ತಾರೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿಯ ಉತ್ತಮವಾದಂಥ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಅಷ್ಟು ಲಾಭದಾಯಕವಿಲ್ಲ, ಕಂಟಕವಿದೆ. ಮೇಷರಾಶಿಯವರು ಈ ಸಂಪೂರ್ಣ ವಾರ ಜಾಗ್ರತೆಯಿಂದಿರತಕ್ಕಂಥದ್ದು ಮೊದಲನೇದಾಗಿ. ಎರಡನೇದು, ಕಳ್ಳಕಾಕರ ಕಾಟ ಜಾಸ್ತಿ ಇರುತ್ತೆ. ನಿಮ್ಮ ಆತ್ಮೀಯರೋ ಅಥವಾ ನಿಮಗೆ ಬೇಕು ಅಂತ ನೀವು ಅಂದ್ಕೊಂಡಿರತಕ್ಕಂಥವರು, ನಿಮಗೆ ಕೆಟ್ಟದನ್ನು ಬಯಸೋರು ನಿಮ್ಮ ವಿರುದ್ಧ ಸಂಚನ್ನು ರೂಪಿಸ್ತಾರೆ. ಈ ವಾರ ನಾನಾ ರೀತಿಯ ವ್ಯಾಜ್ಯಗಳನ್ನು, ಸಮಾಜದಲ್ಲಿ ಅಪನಿಂದನೆಗಳನ್ನು, ಅಗೌರವವನ್ನು ಈ ವಾರ ಎದುರಿಸಬೇಕಾಗುತ್ತೆ ಚಾಲೆಂಜಿಂಗ್ ಆಗಿ ಮೇಷರಾಶಿಯವರು. ಮತ್ತು ಏನೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರ, ಅದು ಮೂರನೇವರ ಪಾಲಾಗತಕ್ಕಂಥದ್ದಾಗತ್ತೆ. ಜಾಗ್ರತೆಯಿಂದಿರಿ. ಮೋಸ ಹೋಗತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇದೆ ಈ ವಾರ ನಿಮಗೆ. ಅಷ್ಟು ಅನಾನುಕೂಲಗಳೇ ಜಾಸ್ತಿ ಇರತಕ್ಕಂಥದ್ದು, ಅನುಕೂಲ ತುಂಬ ಕಮ್ಮಿ ಇರತಕ್ಕಂಥದ್ದು. ಮೇಷರಾಶಿಯವರು ಎಷ್ಟು ಎಚ್ಚರಿಕೆ ಹೆಜ್ಜೆ ಇಡ್ತಾರೋ ಈ ವಾರ ಅಷ್ಟು ಲಾಭವನ್ನು ನೋಡ್ತೀರಾ. ಇಲ್ಲದಿದ್ದರೆ ಸಂಕಷ್ಟದಿಂದ, ನೋವಿನಿಂದ ಕಳೆದುಕೊಳ್ಳತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಪೂರ್ಣ ವಾರ ಕಳಿಬೇಕಾಗತ್ತೆ. ಆದಷ್ಟು ಮೇಷರಾಶಿಯವರು ಈ ವಾರ ಶನೀಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ 15ನೇ ತಾರೀಕೆ ನೀವು 15 ಮತ್ತು ಅಮಾವಾಸ್ಯೆಂದೇ ಶನೀಶ್ವರನ ವಿಶೇಷ ತೈಲಾಭಿಷೇಕವನ್ನು ಮಾಡಿಸತಕ್ಕಂಥದ್ದು, ಅಥವಾ ಶಿವನಾಮ ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಅಥವಾ ಹಸುವಿಗೆ ಗೋಗ್ರಾಸವನ್ನು ಕೊಡುವ ಮುಖಾಂತರ, ಬಡವರಿಗೆ ಕಪ್ಪು ಬಣ್ಣದ ಬ್ಲ್ಯಾಂಕೆಟ್ಸ್ಗಳನ್ನು ದಾನವಾಗಿ ಕೊಡುವ ಮುಖಾಂತರ, ಹಸಿದವರಿಗೆ ಅನ್ನವನ್ನು ಕೊಡುವ ಮುಖಾಂತರ, 3-6 ಜನಕ್ಕೆ ಅನ್ನದಾನ ಮಾಡಬೇಕು ಅಂತಿಲ್ಲ, ಒಬ್ಬರಿಗೆ ಇಬ್ಬರಿಗೆ ಹಸಿದವರಿಗೆ ಊಟ ಹಾಕಿದ್ರೆ ಸಾಕು, ಖಂಡಿತ ಶನೇಶ್ವರ ಶುಭನಾಗ್ತಾನೆ. ಮೇಷರಾಶಿಯವರಿಗೆ ಈ ವಾರ ಸಿಗಬೇಕಾದ ಒಂದಷ್ಟು ಗ್ರಹಚಾರದ ಫಲಗಳು ಕಮ್ಮಿ ಆಗುತ್ತೆ. ಆದರೂ ಕೂಡ ಎಚ್ಚರಿಕೆಯಿಂದಿದ್ದರೆ ಮೇಷರಾಶಿಯವರು ಈ ವಾರ ತುಂಬ ಹುಷಾರು, ಜೋಪಾನ. ಎಚ್ಚರಿಕೆಯಿಂದಿದ್ದರೆ ತುಂಬ ಬೆಸ್ಟ್. ಇಲ್ಲದಿದ್ದರೆ ಸಮಸ್ಯೆಗಳನ್ನು, ಸಂಕಷ್ಟವನ್ನು ಎದುರಿಸಬೇಕಾಗತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ವೃಷಭ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ. ಖಂಡಿತವಾಗಿಯೂ ವೃಷಭ ರಾಶಿಯವರು ಈ ವಾರ ಉತ್ತಮ ಧನಲಾಭವನ್ನು ನೋಡುವಂತರಾಗ್ತೀರಾ, ಉತ್ತಮ ಐಶ್ವರ್ಯವನ್ನು ನೋಡುವಂತರಾಗ್ತೀರಾ. ಎಲ್ಲ ರೀತಿ ಅನುಗ್ರಹಗಳನ್ನು, ಎಲ್ಲ ರೀತಿ ಇಷ್ಟೈಶ್ವರ್ಯಗಳು ಈ ವಾರ ಈಡೇರತಕ್ಕಂಥದ್ದು. ಅಂದರೆ ವೃಷಭ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ. ಹೊಸ ಆಭರಣವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ, ಹೊಸ ವಸ್ತ್ರಗಳನ್ನು ಹಾಗೂ ವಸ್ತುಗಳನ್ನು ಖರೀದಿ ಮಾಡಬೇಕು, ಐಷಾರಾಮಿ ವಸ್ತುಗಳನ್ನು, ಮನೆಗೆ ಉಪಯುಕ್ತವಾದಂಥ ಒಂದಷ್ಟು ಸಾಮಗ್ರಿಗಳನ್ನು ಪರ್ಚೇಸ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅಂದ್ಕೊಂಡಿದ್ದವ್ರಿಗೆ ಈ ವಾರ ಶುಭ ಸುದ್ದಿ. ಖಂಡಿತವಾಗಿಯೂ ಲಕ್ಷ್ಮೀ ಅನುಗ್ರಹದಿಂದ ಎಲ್ಲ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡಿರುತ್ತೆ. ಹಾಗೂ ಮಾಡತಕ್ಕಂತಹ ವ್ಯಾಪಾರ, ವ್ಯವಹಾರ, ಉದ್ಯೋಗದಲ್ಲೂ ಕೂಡ ಉತ್ತಮ ಲಾಭವನ್ನು ವೃಷಭ ರಾಶಿಯವರು ಕಾಣುವಂತರಾಗ್ತೀರಾ. ಮನೆಯಲ್ಲಿ ಸುಖ ಸಹಿತ ಶಾಂತಿ ನೆಲೆಸಿರತಕ್ಕಂಥದ್ದಾಗತ್ತೆ. ಹಾಗೂ ದೂರದ ಪ್ರವಾಸ ಮಾಡೋರು ಕೂಡ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ವೃಷಭ ರಾಶಿಯವರು ಈ ವಾರ ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಇನ್ನೂ ಕೂಡ ಜಾಗ್ರತೆಯಿಂದ ಗಮನ ಕೊಟ್ಟು ಕೆಲಸ ಕಾರ್ಯವನ್ನು ಮಾಡಿ ಖಂಡಿತ ಯಾವ ಯಶಸ್ಸನ್ನು ಅಪೇಕ್ಷೆ ಮಾಡ್ತಿದ್ದೀರಾ ಆ ಯಶಸ್ಸು ದ್ವಿಗುಣವಾಗಿ ನಿಮಗೆ ಲಭಿಸತಕ್ಕಂಥದ್ದು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರಿಗೆ ಒಟ್ಟು 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಸುಖ ಭೋಜನ. ಖಂಡಿತವಾಗಿಯೂ ಮಿಥುನ ರಾಶಿಯವರು ಈ ವಾರ ಹಬ್ಬವೂ ಕೂಡ ಇದೆ. ಸುಖ ಭೋಜನವನ್ನು ಸವಿಯತಕ್ಕಂಥ ವಾರವಾಗಿರುತ್ತೆ. ನಾನಾ ರೀತಿಯ ಊಟ ಉಪಚಾರವನ್ನು ಹೊಟ್ಟೆ ತುಂಬ ತಿಂದು ಸಂತೃಪ್ತಿಯಿಂದಿರತಕ್ಕಂಥ ವಾರ. ಸಂಶಯವೇ ಬೇಡ, ಈ ವಾರ ಏನೇ ಕೆಲಸ ಕಾರ್ಯವನ್ನು ಮಾಡಿದರೂ ಖಂಡಿತವಾಗಿಯೂ ಉತ್ತಮ ಫಲವನ್ನು, ಉತ್ತಮ ರಿಸಲ್ಟ್ಸನ್ನು, ಉತ್ತಮ ಲಾಭವನ್ನು ಕಾಣುವಂತಾಗ್ತೀರಿ. ಮನಸ್ಸಿನ ಇಷ್ಟೈಶ್ವರ್ಯ ಈಡೇರತಕ್ಕಂಥ ವಾರ. ಲಕ್ಷ್ಮೀ ಅನುಗ್ರಹದಿಂದ ಕೆಲಸ ಕಾರ್ಯದಲ್ಲಿ ಉತ್ತಮ ಪ್ರಗತಿಯನ್ನು ನೋಡುವಂತರಾಗ್ತೀರಾ. ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ
ಯಾರು ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೋ ಅವ್ರಿಗೆಲ್ಲ ಪ್ರಶಸ್ತವಾದ ವಾರ. ಖಂಡಿತ ಸರಸ್ವತಿ ಅನುಗ್ರಹದಿಂದ ಏನು ಓದ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಈಸಿಯಾಗಿ ಇನ್ನೂ ಎಲ್ಲವನ್ನು ಕೂಡ ಕಲಿತಾ ಹೋಗ್ತೀರಿ. ಹಾಗೂ ನೆಮ್ಮದಿಯಿಂದಿರತಕ್ಕಂಥ ವಾರವಾಗಿರುತ್ತೆ. ಇರತಕ್ಕಂಥ ಹಳೆಯ ವ್ಯಾಜ್ಯಗಳು ಸ್ವಲ್ಪ ನಿಮ್ಮನ್ನು ಬಿಟ್ಟು ದೂರ ಹೋಗತಕ್ಕಂಥದ್ದಾಗತ್ತೆ. ಮನಸ್ಸು ತಿಳಿಯಾಗತ್ತೆ. ಇನ್ನು ಅಭಿವೃದ್ಧಿಗಳನ್ನು, ಆಸ್ತಿ ಖರೀದಿ ಮಾಡತಕ್ಕಂಥ ಮನಸ್ಸನ್ನು ಕೂಡ ಈ ವಾರ ಮಾಡ್ತೀವಿ ಮಿಥುನ ರಾಶಿಯವರು. ಅಂದರೆ ಎಲ್ಲ ರೀತಿಯ ಕೊಂಡುಕೊಳ್ಳುವಿಕೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು ಈ ವಾರ ನಿಮಗೆ ಯಥೇಚ್ಛವಾಗಿ ಲಭಿಸತಕ್ಕಂಥದ್ದು. ಖಂಡಿತವಾಗಿಯೂ ಭಗವಂತನ ಅನುಗ್ರಹದಿಂದ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ವಾರ. ಇನ್ನೂ ಕೂಡ ಅದನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯದಲ್ಲಿ ಸಮಯವನ್ನು ತೊಡಗಿಸ್ಕೊಳ್ಳೋ ಮುಖಾಂತರ ದ್ವಿಗುಣವಾಗಿ ಲಾಭವನ್ನು ಪಡೆದುಕೊಳ್ಳಿ. ಖಂಡಿತ ಈ ಸಂಪೂರ್ಣ ವಾರ ಸುಂದರ ವಾರವಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳಿದುಕೊಳ್ಳೋಣ. ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರ. ಇರತಕ್ಕಂತಹ ಆರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ. ಉತ್ತಮ ದೇಹ ಸೌಖ್ಯವನ್ನು ನೋಡುವಂತರಾಗ್ತೀರಾ. ಯಾರಿಗೆ ಕೆಲಸ ಕಾರ್ಯದಲ್ಲಿ ಪ್ರಗತಿ ಆಗ್ತಾ ಇಲ್ಲ, ಉತ್ತಮ ಕೆಲಸ ಸಿಗ್ತಾ ಇಲ್ಲ ಅಂತ ಸ್ವಲ್ಪ ಒದ್ದಾಡ್ತಾ ಇದ್ರಿ, ಅವ್ರಿಗೆ ಶುಭದ ಸುದ್ದಿ. ಶಿವನ ಅನುಗ್ರಹದಿಂದ ಖಂಡಿತವಾಗಿಯೂ ಈ ವಾರ ನಿಮಗೆ ಉತ್ತಮ ಕೆಲಸ ಕಾರ್ಯ ಸಿಗತಕ್ಕಂಥದ್ದು. ಖಂಡಿತವಾಗಿಯೂ ಹೌದು. ಕಟಕ ರಾಶಿಯವರು ಈ ವಾರ ಎಲ್ಲ ರೀತಿ ಶುಭವನ್ನು ನೋಡ್ತೀರಿ. ಉತ್ತಮವಾದಂಥ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಈ ವಾರ ನಿಮಗೆ ಮನೆಗೆ ಸದಾಕಾಲ ಏನೋ ಒಂಥರ ಜಂಜಾಟ ಮನಸ್ಥಿತಿಲಿರತಕ್ಕಂಥದ್ದು, ಬೇಜಾರಿನಲ್ಲಿರತಕ್ಕಂಥ ಮನಸ್ಥಿತಿಲಿರತಕ್ಕಂಥದ್ದು ಅಂತ ಭಾವನೆಯಲ್ಲಿದ್ದವರಿಗೆ ಈ ವಾರ ಅತಿಥಿಗಳ ಆಗಮನದಿಂದ ಮನೇಲಿ ಏನೋ ಇರುವಂಥ ಹೊಸ ಉಲ್ಲಾಸ ಉತ್ಸಾಹ ವೃದ್ಧಿಯಾಗತ್ತೆ. ಹಬ್ಬದ ವಾತಾವರಣದಿಂದ ಸಂಪೂರ್ಣ ವಾರ ಖುಷಿಯಿಂದ ಹೇಗೆ ಕಳೀತು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಸಂಭ್ರಮದಿಂದ ಇರ್ತೀರಿ. ಹಾಗೂ ಹಿಂದೆ ಕಳೆದುಕೊಂಡಂತಹ ವಸ್ತು ಅಚಾನಕ್ ಈ ವಾರ ಸಿಗತಕ್ಕಂಥ ಮೂಮೆಂಟ್ಸ್ಗಳು ಇರುತ್ತೆ. ಯಾವುದೋ ಫೈಲನ್ನು ಹಾಳು ಮಾಡ್ಕೊಂಬಿಟ್ಟಿರ್ತೀರಿ, ಅಥವಾ ಯಾವುದೋ ಒಂದು ಒಡವೆ ಎಲ್ಲೇ ಎತ್ತಿಟ್ಬಿಟ್ಟಿರ್ತೀರಿ. ಎಷ್ಟೇ ದಿನ ತಿಂಗಳು ಹುಡುಕರು ಸಿಕ್ಕೇ ಇರೋದಿಲ್ಲ. ಇವತ್ತೇನೋ ಹುಡ್ಕೋಕ್ಕೆ ಹೋಗಿ ಇದು ಸಿಗತಕ್ಕಂಥದ್ದಾಗತ್ತೆ. ಆವಾಗ ಮನಸ್ಸಿಗೆ ನಿರಾಳ ಆಗತಕ್ಕಂಥದ್ದು. ಏನೋ ಕಳೆದೋಗಿತ್ತು, ಮರೆತೇ ಹೋಗಿರ್ತೀರ ವಸ್ತುನ. ಕೆಲವರು ಸಿಗದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀರ. ಅಂಥ ವಸ್ತು ಕೂಡ ಭಗವಂತನ ಅನುಗ್ರಹದಿಂದ ಈ ವಾರ ಲಭಿಸತಕ್ಕಂಥದ್ದು. ಹಾಗೂ ಅದೃಷ್ಟ ಈ ವಾರ ನಿಮಗೆ ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ. ಕಟಕ ರಾಶಿಯವರಿಗೆ ಖಂಡಿತವಾಗಿಯೂ ಯಾರಾದರೂ ಹಣಕಾಸಿನ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದವರು ಈ ವಾರ ಮಾಡಿ ಲಾಭ ದ್ವಿಗುಣವಾಗಿ ಪಡೆದುಕೊಳ್ತೀರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 9 ಕಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಕಾರ್ಯದಲ್ಲಿ ಸಿದ್ಧಿ ಉಂಟಾಗುತ್ತದೆ. ಸಿಂಹರಾಶಿಯವರಿಗೆ ಈ ವಾರ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಿದ್ಧಿ ಉಂಟಾಗುತ್ತದೆ. ಉತ್ತಮ ಲಾಭವನ್ನು ನೋಡುವಂತರಾಗ್ತೀರಿ. ಮೊದಲನೇದು. ಎರಡನೇದು, ಮನೆಯಲ್ಲಿ ಸಂಭ್ರಮದ ವಾತಾವರಣ ಕೂಡಿರತಕ್ಕಂಥದ್ದು. ಹಬ್ಬ, ನೆಂಟರಿಷ್ಟು ಸ್ನೇಹಿತರೆಲ್ಲರೂ ಕೂಡ ಆತ್ಮೀಯರಲ್ಲಿ ಒಂದು ಕಡೆ ಸೇರ್ತೀರಿ. ಮನಸ್ಸಿಗೆ ಏನೋ ಇರುವಂಥ ಸಂತೋಷ ಉಂಟಾಗುತ್ತೆ. ಸಂಭ್ರಮದಿಂದಿರತಕ್ಕಂಥ ಸಮಯ. ನಿಮ್ಮ ಹಳೆಯ ಕೆಲವು ಘಟನೆಗಳನ್ನು ಮರೆತು ಹೊಸ ಉಡುಪಿನೊಂದಿಗೆ ಹೊಸ ಜೀವನವನ್ನು ಈ ವಾರದಿಂದ ಕೆಲವರು ಶುರು ಮಾಡ್ತೀರಿ. ಖಂಡಿತ ಅದು ನಿಮಗೆ ಒಳ್ಳೆ ಲಾಭವನ್ನು, ಒಳ್ಳೆ ರಿಸಲ್ಟ್ಸನ್ನು ಭವಿಷ್ಯದಲ್ಲಿ ಕೊಡತಕ್ಕಂಥದ್ದು. ಇರತಕ್ಕಂಥ ಒಂದಷ್ಟು ವ್ಯಾಜ್ಯಗಳು, ಮನಸ್ತಾಪಗಳು ನಿಮ್ಮಿಂದ ದೂರವಾಗುತ್ತೆ. ಆತ್ಮೀಯರ ಬೆಳೆ ಇನ್ನೂ ಕೂಡ ಸಲಿಗೆ ಜಾಸ್ತಿಯಾಗಿ ಯಥೇಚ್ಛವಾಗಿ ಆತ್ಮೀಯತೆ ಬೆಳೆದು ಮನಸ್ಸನ್ನು ಅಗ್ರವಾಗಿಟ್ಕೊಂಡು ಏನೇನು ಕನ್ವೆ ಮಾಡಬೇಕೆಲ್ಲವೂ ಕೂಡ ಈ ವಾರ ಕನ್ವೆ ಮಾಡಿಕೊಂಡು ಆರಾಮ್ಸಿದ್ದಿರತಕ್ಕಂಥ ವಾರವಾಗಿ ಪರಿವರ್ತನೆ ಆಗುತ್ತೆ. ಖಂಡಿತವಾಗಿಯೂ ಸಿಂಹರಾಶಿಯವರು ಈ ವಾರ ಮಾಡತಕ್ಕಂತಹ ತಮ್ಮ ಕೆಲಸ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಉತ್ತಮ ಹೆಸರನ್ನು